ವಿಘ್ನೇಶ್ವರ ವಿಘ್ನೇಶ್ವರ ಅಂತ ಇವರಿಗೆ ನಾಮಾಂಕಿತ ಬಂದದ. ಹಾಗೇನಲ್ಲ, ನಮಗೆ ಬರ್ತಕ್ಕಂತ ವಿಘ್ನಾದಿಗಳನ್ನು ಬಾರದಂತೆ ಮಾಡ್ತಕ್ಕಂಥವ್ರು ಇವರು. ಆ ತಿಲ್ಲಿಂದ ಹಿಡ್ಕೊಂಡು ಹೆಸರಿಗೆ ಮಠ ಮಾಡ್ತಾರೆ ಇವರು. ಇದು ಅಲ್ಲದೆ ಇವರಿಗೆ ರೂಢಿಯಲ್ಲಿ ಕರೆಯುವಂತ ಹೆಸರು ಬೇರೆ ಅದ. ಗಣಪತಿ ಗಣಪತಿ ಅಂತಾರ. ಯಾಕೋ ಮಾರಯ್ಯ ಐತಿ. ಹಾ ಹೌದು ಸಿಗ್ತಾರ. ಈಗ ಯಾವ ಚೌತಿ ಇದೆ? ಗಣ ಚೌತಿನಲ್ಲಿ ಈಗ ಚಾಲು ಐತಿ. 50 ರೂಪಾಯಿ 50 101 ಸಾವುಕಾರ ಇದೀನಿ ನೋಡಪ್ಪ ನೀನು. ಈ ರೀತಿ ಕೊಟ್ಟು ನಾವು ತರ್ತೀವಿ. ತಂದು ನಮ್ಮ ಮನ್ಯಾಗ ಮಾಡ್ಯಾಕ ಕುಂದಿರ್ಸಿ 5 ದಿವಸ ಪೂಜಾ ಮಾಡ್ತೀವಿ. 5 ದಿವಸ ಹೋಗ್ರಿ ಹೋಗಿ ಹೊಡೆದು ಆಮೇಲೆ ದಿವಸಕ್ಕೆ 20 ರೂಪಾಯಿ ಪಟಾಕ್ಷಿ, 75 ರೂಪಾಯಿ ಪಳಾರ. ಶಬಾಷ್ ಬಂಟ ರಗಡ ಖರ್ಚು ಮಾಡ್ತೀವಿ ಹುಡುಗ. ಒಳಿನೋ ನದಿಯೋ ಕಾಣಿಸ್ಬಿಟ್ಟು ಅಂತ ಮಣ್ಣಿನ ಕೃತ್ರಿಮ ಗಣಪತಿ ಇವರಲ್ಲ. ಪ್ರಕೃತಿ ದೇವ ಜರ್ಜವಸ್ವಃ ಅಂಕ್ಯಂತ ಸಂಖ್ಯಾಂತ ದೇಶಮೇಶಃ. 84 ಲಕ್ಷ ಜೀವರಾಶಿಗಳಿಗೆ ಆಧಾರದಂತವನು ಯಾರು? ಆ ಈಶಾ. ಆತನ ಯಥಾರ್ಥ ಸ್ವರೂಪವನ್ನು ತಿಳಿದುಕೊಂಡು ಯಾರು ಪೂಜಿಸುವರು, ಯಾರು ಧ್ಯಾನಿಸುವರು, ಯಾರು ಆತನ ಆರಾಧನೆ ಮಾಡುವರು ಅಂತವ್ರು ಈ ಲೋಕದಲ್ಲಿ ಧನವಂತರು ಕೀರ್ತಿವಂತರಾಗಿ ಕೊನೆಗೆ ಭಕ್ಷ್ಯ ಪದವಿಯನ್ನು ಕೂಡ ಪಡಿತಾರ. ಹೌದಲ್ರಿ ಅಪ್ಪ ಪಾರ್ವತಿಗೆ ಪ್ರಿಯ ಪುತ್ರನಾದಂತ ಸ್ವತಃ ಸಾಕ್ಷಾತ್ ಗಣಪತಿ ಬಂದಾರ. ಅಪ್ಪ ಗಣಪತಿ ಬಂದಾರ. ಅಪ್ಪ ಈ ಸ್ಥಾನಕ್ಕೆ ಏನ್ ಕಾರ್ಯಕ್ಕೆ ಬಂದಾರ ಇವತ್ತಿನ ದಿನ? ಹೌದು. ಈ ಪುಣ್ಯ ಕ್ಷೇತ್ರಕ್ಕೆ ಬರಬೇಕಾದ್ರೆ ಏನ್ ಕಾರ್ಯ? ಆಡುವಂತವರಿಗೆ ಒಳ್ಳೆ ಭಕ್ತಿಯಿಂದ ಕುಳಿತು ಕೇಳುವಂತವರಿಗೆ ಉಚಿತವಾದ ವರ್ಗಾಲ ಕೊಡ್ಲಿಕ್ಕೆ ಬಂದಾರಪ್ಪ. ಹೊರ್ಗೋ ಕೊಡಾಕ್ ಬಂದಾರಿ. ಇಲ್ಲ 2 ಎಮ್ಮೆ ಕರುಗಳು ಕೊಡ್ತಾರ. ನೀವ ಅಂದ್ರಲ್ರಿ ಹೊರಗಳು ಅಂದ್ರೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದಪ್ಪ ಏನ್ ಮಾಡಿದ್ರೆ ನಮ್ಗೆ ಸಾಂಗ ಭಕ್ತಿಯಿಂದ ಷೋಡಶೋಪಚಾರಗಳಿಂದ ಯಾರು ಮಹಾತ್ಮರ ಪೂಜಾ ಮಾಡಿಸ್ತಾರೋ ಅವರಿಗೆ ಬೇಡಂತ ಬಗೆಗಳು ಕೊಡ್ತಾರೆ. ಖರೆ ಪೂಜಾ ಮಾಡಿಸವ್ರು ಯಾರು? ಯಾಕ್ರಿ ನಮಗೆ ಏನ್ ಕಾಣವಲ್ಲಿ ಅಲ್ರಿ? ಪೂಜಾ ಖರ್ಚು ಬಾಳ ಬರ್ತದೆ. ಬೇಕಾದಷ್ಟು ಬಲ್ರಿ ಖರ್ಚು ಕೊಡ್ತೀನಲ್ರಿ. ಹೇಳಿ ಸಾಹಿತ್ಯ ತರ್ತಿ. ಹಾಗಾದ್ರೆ ಹೇಳ್ತಾರೆ ಕೇಳು. ಆಯ್ತು. ತಿಳ್ಕೊಳ್ಳಿದಂದು ಮುದಕ ನೀನು. ನಮಗೆ ಯಾವಾಗ ತಿಳ್ತದೆ ಅಲ್ಲಿ ಮಟ್ಟ ನಾವು ಕೇಳ ಅಲ್ಲ. ಪೂಜಾ ಸಲುವಾಗಿ ಅವ್ರಿಗೆ ಪನ್ನೀರ್ ಅಂತ ಬೇಕು. ಪನ್ನೀರ್ ಎಲ್ಲಿ ತರವ? ನಾವ್ನಿಗೆ ಶಿವಾಪನ ಬಟ್ಟಂದಾನು 3 ದಿವಸ ಆಯ್ತು ಮೋತಿ ತೊಳ್ಕೊಂಡಿಲ್ಲ ಬಾವ. ನಿನ್ನ ಮಕ್ಕ ತೊಳ್ಕೊ ಮೊದಲ. ಯಾಕ್ರಿ? ನಾನು ಹೇಳಿದ್ದು ಪನ್ನೀವು ದಾಡಿಯು ಕಟ್ಟಿಂಗುದು ಅಲ್ಲ. ಪನ್ನೀರ್ ಅಂದ್ರೆ ಅರ್ಥ ಆಗ್ಲಿಲ್ಲ. ಪನ್ನೀರ್ ಅಂದ್ರೆ ನಾವು ಶಿವಾಪನ ಬಟ್ಟಲ್ದಾನು ಅಂತ. ಸೂರ್ಯೋದಯ ಕಾಲದಲ್ಲಿ ಉದಯ ಕಾಲಕ್ಕೆ ಕರ್ಕಿ ಮೇಲಾಗ್ಲಿ ಅಥವಾ ಕಬ್ಬಿನ ಗರಿಗಳ ಮೇಲಾಗ್ಲಿ ಬಿದ್ದಂತ ಪನ್ನೀವುದಕ್ಕನ್ನು ತಂದು ಮಹಾತ್ಮರ ಮುಖಮಾರ್ಚನೆ ಮಾಡಿಸಲಿಕ್ಕೆ ಬೇಕು. ಅಪ್ಪ ಇದೇನ್ ಗದ್ಲ ಬಾ ಹೇಳಿದ್ನಿ. ಈ ಗದ್ಲ ನೆಡುದಿಲ್ಲ. ಏನ್ ನೀಗ್ತದ? ಅಪ್ಪಾರ ಒಂದ್ ಅರ್ಧ ತಾಸು ನಮ್ ಕೈಯಾಗ ಕೊಡ್ರಿ. ಅಪ್ಪಾರ್ನ ಬೆಳ್ತಾನ ನಿನ್ ಕೈ. ಸಾಕಷ್ಟು ಕರಿಕಿ ಕಬ್ಬ ಸಾಕಷ್ಟು ಅದಾವು. ಹೌದು. ಬರುವ ಕುಂದಿಸ್ಬಿಟ್ಟು ಹಾಗೇನೆಲ್ಲ ಮಹಾತ್ಮರಿದ ಚೇಷ್ಟ ಮಾಡಬಾರ್ದು. ನಾನು ಹೇಳಿದಂತ ಪವಿತ್ರವಾದ ನೀರು ತರ್ಲಿಕ್ಕೆ ಬೇಕು. ಅಪ್ಪ ಅದನ್ನ ತಂದ ಇನ್ನು ಮೇಲೆ ಪುಷ್ಪಾದಿಗಳು ಅಪ್ಪ ಪುಷ್ಪಾದಿಗಳು ಯಾವ್ಯಾವ್ರಿ? ಇರುವಂತಿಗೆ
ಇರ್ಲಂತಿರೋ ಈ ಸಂಜಿನೂ ಭಾಳ ಕಾಣವಲ್ದು ಏನಾರ ಹಾದು ಹೋಗ್ಬೇಕಂದ್ರ ಹಾಗಲ್ಲ ಹಾ ಹೋಗುದು ಇರುದು ಹೇಳಿಲ್ಲ ಹಾ ಪುಷ್ಪದ ಹೆಸರು ಇರುವಂತಿಗೆ ಇರುವಂತಿಗೆ ಸೇವಂತಿಗೆ ಸೇವಂತಿಗೆ ಮಂದಾರ ಪುಷ್ಪ ಮಂದಾರ ಪುಷ್ಪ ಪಾರಿಜಾತ ಪಾರಿಜಾತ ಬಕುಲ ಬಕುಲ ಬಡಿಗಿ ಕ್ವಾಡ್ಲಿ ಕುಡ್ವಾಲ ಇನ್ನೂ ಭಾಳದವ್ ಸಾಹಿತ್ಯಗಳು ತಗೊಂಡೇನು ಲೆಕ್ಕ ಹೋಗ್ತಾರೆ ಹೊಳೆದಂಡಿ ಹಾಗೇನಲ್ಲ ಬಕುಲ ಅಂತ ಒಂಥರದ ಪುಷ್ಪದ ಹಾ ತರ್ತಿಯಲ್ಲ ಅದನ್ನ ತರ್ತಾ ಇದ್ದೆ ಅಪ್ಪ ಇನ್ನ ಮೇಲೆ ಇವರಿಗೆ ಕರಿಕೆ ಬೇಕು ಎಷ್ಟು ಹೊರಿಬೇಕು 5-6 ಹೊರಿಬೇಕ ನಮ್ಗ ಮಾಸ್ತರ್ ತರಕ್ ಒಂದು ಅಳು ಬೇಕ ಅಳು ಅಂದ್ರೆ ಅಳು ಬಂದ್ರ ಒಂದು ಗುಚ್ಕಿನ ಅಂತ ಓಹೋ ಇಂತಿಷ್ಟು ಸಂಖ್ಯೆಗಳು ಬೇಕು ಹಾ ರೀ ಹೌದಾ ನೋಡ್ರಿ ನೋಡಪ್ಪ ದೇವರಿಗೆ ಅನ್ಸ್ತಕ್ಕದ್ದು ಎಷ್ಟು ಎಷ್ಟ್ರಿ 5 ದಳ ಹಿಡಿದುಕೊಂಡು ಹಾ ಹಾ 25 ದಳ 25 51 ದಳ ಹಾ ಹಾ 101 ದಳ ಕರ್ಕಿ ಪತ್ರೆಯನ್ನು ತಂದು ನೋಡ್ರಿ ಮಹಾತ್ಮರ ಪಾದದಿಂದ ಮಸ್ತಕದವರೆಗೆ ಏರಿಸಲಿಕ್ಕೆ ಬೇಕು ಅದನ್ನ ಅರುತ್ತಂದ ನಾ ಪೂಜೆ ಮಾಡ್ತಾ ಮಾಡ್ತೀಯಲ್ಲ ಮಾಡ್ತೀನಿ ಇನ್ನು ಮೇಲೆ ಇವರಿಗೆ ಟಂಗು ಟಂಗ ಲಗಮ ರಕ್ಕಿಪ್ಪ ಹಾಕಿ ಹೊಡ್ತಾ ಹೊಡೆದ್ರೆ ಎಷ್ಟು ದೂರ ಹೋಗ್ತಾರೆ ಇವರು ಒಂದು 4-5 ಹರಿದಾರು ಹೋಗ್ಬೋದು ಮತ್ ನೀನ ಅಂದಲ್ಲಪ್ಪ ಹಾಗಲ್ಲೋ ಅಂಗಡಿಯಲ್ಲಿಟ್ಟು ಮಾರ್ತಕ್ಕಂತ ತೆಂಗಿನಕಾಯಿಯನ್ನು ತಂದು ಮಹಾತ್ಮರ ಪಾದ ಸನ್ನಿಧಿಯಲ್ಲಿ ಒಡಿಲಿಕ್ಕೆ ಬೇಕು ಒಡೆದು ಕೊಬ್ಬರಿನ ಜಡದು ಅಲ್ಲೇ ಸುಳ್ದಾವಿನ್ನ ಪಟ್ಟಿ ಅವ್ರ ಕೊಳ ಕಟ್ಟುದು ಅದು ಮುಂದೆ ಜುಟ್ಲ ಹಿರಿದು ಹೋಗದಿರ್ತಲ್ಲ ಅದು ಮಾಡಿ ಹುರಿ ಮಾಡಿ ನೀನು ನಿಂದಕ್ಕೇನಾಗೈತಿ ನನ್ನ ಹತ್ತು ನಾವು ಒಬ್ಬ ಮುಗನ್ಯಾ ಸೇರಿಸಿ ಮಡ್ಕೊಂಡಾನ ಮನ್ಯಾಗ ನೀನು ಒಬ್ಬ ಎಲ್ಲಿ ಮುಗನ್ಯಾ ಸೇರಿಸ್ಕೋತಿಯತ್ತನ್ನ ಹಾಗೇನಲ್ಲ ಇಲ್ರಿ ಮಹಾತ್ಮರಿದ್ದಾರ ಚೇಷ್ಟ ಮಾಡಬಾರ್ದು ಬಿಟ್ಟಿವ್ರಿ ಅಪ್ಪ ನೋಡ್ರಿ ಈಗ ಸದ್ಯ ಪೂಜೆ ಅಂತೂ ಆಯ್ತು ಪೂಜೆ ಆತಲ್ರಿ ವೇಳೆ ಭಾಳ ಆಗಿದೆ ಪೂಜೆ ಆಯ್ತು ಪೂಜೆ ಆದ್ಮೇಲೆ ಏನ್ ಮಾಡ್ತಕ್ಕಂಥ ಕಡೆ ಏನಂತ್ರಿ ಗಂಟಿನ ಬಾರ್ಸು ಡಣ್ಣ ಬಾರ್ಸುದು ಹೋಗಿ ನಮಸ್ಕಾರ ಮಾಡುದು ಗಂಟಿ ಬಾರ್ಸೋಲಕ್ಕ ಹ್ಞೂನ್ರಿ ಈಗ ಸದ್ಯ ಗಂಟಿ ಬಾರಿಸೋಲಕ್ಕ ಬ್ಯಾಡ ಅಂದಿಲ್ಲ ಪೂಜೆ ಆದ ನಂತರ ಇವ್ರಿಗೆ ಭೋಜನ ಸಾಹಿತ್ಯ ಅಂದ್ರೆ ಸಣ್ಣಕ್ಕಿ ಮಾಸ್ತರ ಇಷ್ಟೊತ್ತನ ಎಷ್ಟು ಚಂದ ನಿನ್ನ ನೋಡ್ಕೊತ ಕುಂತಾರ ಇಲ್ಲಿ ನೋಡಿ ನಿನ್ನ ಬಡಿಗಿನ ಹಾಸ್ತಾರ ನಿನಗ ಮಹಾತ್ಮರಿದ್ದಾರೆ ಮಹಾನ್ ಕಲಾವಿದರಿದ್ದಾರೆ ಬಡಿಗಿನ ಬರ್ತಾವ ನಿನಗ ಏನ್ ಹೇಳಕತ್ತನು ಸಣ್ಣಕ್ಕಿ ಬಿಡಪ್ಪ ಈ ಸಣ್ಣ ಅಕ್ಕಿ ಅವ್ರು ದೊಡ್ಡವ್ರ ಆಟ ನನಗೆ ತಿಳಿದಿಲ್ಲ ಮತ್ ನೀ ಏನ್ ಕೇಳಕತ್ತಿ ಅಲ್ಲೋ ಹೆಣ್ಣು ಮಕ್ಕಳಲ್ಲಿ ಸಣ್ಣವ್ರು ದೊಡ್ಡವ್ರು ಹೇಳಿಲ್ಲ ಮತ್ತೇನ್ ಅಂಬಿ ಮೂರಕ್ಕಿಗೆ ಬಂದ ಸಣ್ಣಕ್ಕಿಂತ ಕಾಡಿ ಹೊಡೆದನ್ರಿ ನಿನಗೆ ಯಾವಾಗ ತಿಳಿತ ಅಂಬಿ ಮೂರಕ್ಕಿ ನಮ್ ಪ್ಯಾಟಿಗೆ ಬರಂಗಿಲ್ಲ ನಿಮ್ ಪ್ಯಾಟಿಗೆ ಅಂತ ನೋಡ್ರಿ ನಮ್ ಪ್ಯಾಟಿಗೆ ಬರು ಅವು ಬ್ಯಾರೆ ಅವು ಯಾವು ಅವ್ ನೋಡ್ರಿ ನಾಯಿ ಮಾರಿ ಸುತ್ತಗೊಮ್ಮೆ ಮಂಗ್ಯಾ ಮುದಕಾದ್ರೂ ಹಂಗ್ಸೋದು ಹೋಲಿಲ್ಲತ್ತ ಅಲ್ಲೋ ನಾ ಏನ್ ಹೇಳತ್ತನು ಅವನ ನಿಮ್ಮ ಮನೆ ಕಟ್ಟಿಬಾ ನಾನು ಹೇಳಿದಂತ ಅಕ್ಕಿಯನ್ನು ತಂದು ಮಹಾತ್ಮರಿಗೆ ನೈವೇದ್ಯ ಮಾಡಿಸ್ಲಿಕ್ಕೆ ಇವತ್ತಿನ ದಿನ ಬಹಳ ಜೊಂಜಾಟ್ ಸೋಸೋದು ಬೇಡ ಈಗ ಭೋಜನ ಸಾಹಿತ್ಯ ಮುಗೀತಲ್ರಿ ಎಲ್ಲಿ ಪರಮಾತ್ಮನ ಪೂಜೆ ಪವಿತ್ರವಾದ ಕಾರ್ಯಗಳು ನಡೀತಾವ ಅಲ್ಲಿ ಅವಾಚ್ಯ ಶಬ್ದ ಮಾತಾಡಬಾರ್ದು ಅನ್ನಾಟ ಕೃತಿಗಳನ್ನು ಕೂಡ ಮಾಡಬಾರ್ದು ನೀವೆಲ್ಲ ಹೇಳ್ತೀರಿ ಮಾಸ್ತರ ಒಂದ್ ಟೈಮ್ ನಾ ಮಾತಾಡಿಪ್ಪ ಯಾಕಂದ್ರೆ ಭಗವಂತನ ಸನ್ನಿಧಾನದೊಳಗೆ ಈ ಮಠದೊಳಗೆ ಬಂದೀವಿ ಹೌದಲ್ರಿ ಬಂದ ಕೂಡಲೇ ನಾವು ಅವಾಚ್ಯ ಶಬ್ದ ಮಾತಾಡಬಾರ್ದು ಅನ್ನಾಟ ಕೃತಿಗಳನ್ನು ಕೂಡ ಮಾಡಬಾರ್ದು ಅಂತ ನೀವ್ ಹೇಳ್ತೀರಿ ಅಕಸ್ಮಾತ್ ನಾ ಮಾತಾಡಿದ್ನಂದ್ರೆ ಪುಣ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಸತೆ ಹಿಂಗಂದ್ರೆ ಪುಣ್ಯಕ್ಷೇತ್ರ ಕೃತಂ ಪಾಪಂ ಅದ್ರಲೇಪಿ ಶಿಲಾಭವಿ ತಿಳಿಲಾರ್ದ ನಾವು ಎಷ್ಟು ತಪ್ಪುಗಳನ್ನು ಮಾಡ್ತೀವಲ್ರಿ ಅದಕ್ಕೆ ಸದ್ಗುರುನಾಥ ಕ್ಷಮಾ ಮಾಡ್ತಾನ ಮುದ್ದಾಮ್ ತಿಳಿದು ತಪ್ಪು ಮಾಡಿದಂದ್ರೆ ವಜ್ರಲೇಪಿ ಶಿಲಾಭವಿ ವಜ್ರದಿಂದ ಕಲ್ಲಿನ ಮೇಲೆ ಬರುವಂತ ಬರ ಹೇಗೆ ಶಾಶ್ವತವಾಗಿ ಉಳಿತದ ನಾ ಮಾಡಿದಂತ ದೋಷ ನಮ್ಮನ್ನ ಕಾಡ್ತದ ನಾ ಎಲ್ಲ ಊರಾಗ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡ್ತಾನೆ ಖರೆ ಕಡನ್ಕ್ ಬಿಡೋಲ್ತಂತಾರಲ್ಲ ಮಾಡಿದ್ದು ಮಾರಾಯ ಹೌದಿಲ್ಲೋ ಸಾಕಷ್ಟು ಖರ್ಚು ಮಾಡಿದ್ವಿ ಇವ್ರು ಬಂದು ಬಹಳ ವೇಳೆಗಿದ ಇವ್ರು ಹೋಗ್ತಾ ಇದ್ದಾರೆ ಇವ್ರಿಗೆ ಅಪ್ಪಣೆ ಕೊಡೋನು ಮುಂದಿನ ಸಣ್ಣ ಹೋಗಿ
ಅದು ಕಡಿಮೆ ಐತಿ. ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮತ್ತು ಮೊಸರು ತೆಗೆದುಕೊಳ್ಳೋದ್ರೇನು? ಇಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರು ಬಂದಿರಿ? ಇಲ್ಲಿ ಯಾರು ತಗೊಳಂತೆ ಕಾಣೋದಿಲ್ಲ. ಇವರು ಕೊಡೋರೆ ಕಾಣಿಸೋಲ್ರಿ, ಎಲ್ಲ ಊಟ ಮಾಡಿ ಬಂದು ಕೂತಾರ ಸುಮ್ಮನೆ. ನಾನು ಮುಂದೆ ಓಣಿಗೆ ಹೋಗುವ. ನಾವು ತಿರ್ಗಾಡ್ ನಮ್ಮ ಕಾಲ ಕಸು ಇಲ್ಲ, ತೀರಾ ಅಷ್ಟು ಬಾದಾಗಿಬಿಟ್ಟಿನಿ ಇವತ್ತು. ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮತ್ತು ಮೊಸರು ತೆಗೆದುಕೊಳ್ಳೋದ್ರೇನು? ಇಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರು ಬಂದಿರಿ ಅನ್ರಿ? ಇಲ್ಲಿ ಯಾರು ತಗೊಳ್ಳಂತೆ ಕಾಣುದಿಲ್ಲ. ಇವ್ರು ಯಾರು ಕೊಡೋರು ಕಾಣಿಸೋಲ್ರು. ಈ ಓಣಿ ಹಾಳದ. ಇದು ಎಲ್ಲ ಹಾಗಾಗ್ಯದ. ಈ ಓಣಿ ಹಾಳದ. ನೀನು ಯಾರು? ನೀನು ಯಾರ? ಇಬ್ಬರಿಗೆ ಆಧಾರ ಅಥವಾ ಇಲ್ಲ ಇಲ್ಲ ಯಪ್ಪ, ನಮಗಂತರೂ ಆಧಾರ ತಪ್ಪಿ ಬರೋಬ್ಬರಿ 6 ತಿಂಗಳಾತ. ಅಪ್ಪ 6 ತಿಂಗಳಾತ? ಹೌದು. ನೀವು ಎಷ್ಟು ಅವಸಾನಲ್ಲೇ ಬಂದ್ರಲ್ಲ, ನೀವ್ ಎದಕ್ಕೆ ಬಂದ್ರಿ? ಹೋಗ್ರಿ ನೋಡ್ರಿ, ನೀವು ಇಲ್ಲ ದಾರಿಯಲ್ಲಿ ನೀ ಯಾರು ಅಂತೇಳಿ ತಿರ್ಗಾಡಕತ್ತಿರ್ಲ. ಹೌದ್ರಿ. ನಿಮ್ಮನ್ನ ಇಬ್ಬರು ಈ ದೇವಸಭಾ ಬಿಟ್ಟು ಹೊರಗಡೆ ಕರ್ಕೊಂಡು ಹೆಂಗ್ರಿ? ಅಪ್ಪನು ಇಲ್ಲಿ ರಗಡ್ ಮಂದಿರ ಅದಾವು, ಅಲ್ಲಿ ಹೊರಗೆ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗಿ ಇಬ್ಬರನ್ನು ಕೂಡ್ಸಿ ಇಬ್ಬರನ್ನು ಕೂಡಿ ಆಧಾರ್ ನಿನ್ನ ಆಧಾರ ನಿನಗ್ ಗೊತ್ತಿಲ್ಲ. ಹೊತ್ತು ವೇಳೆ ಗೊತ್ತಿಲ್ಲ, ಬರೋಬ್ಬರಿ 1:15 ಬಂದ್ ಭೇಟಿ ಎತ್ಕೊಂಡಾಳ. ಬಾವಾ ಮಂದಿನ ಆಧಾರ ಕಚ್ಚಾಕ್ ಬಂದಾಳ. ಬಾಯಾನ್ ಹಲ್ಲು ಬಿದ್ರು ಬುದ್ಧಿ ಬರ್ಲಿಲ್ಲ ನೋಡವನು. ಹೋಲಿ ಬಿಡಮ್ಮ. ಮೊದಲು ನಾನು ಕೇಳಿದ್ದಾಗ್ಯದ ಏನಂತ? ನೀನು ಯಾರು? ನಾನ್ ಮೊದಲು ಕೇಳ್ತದ. ಯಾರನ್ನ? ನೀನು ಯಾರು? ನಾವು ಮೊದಲು ದೊಡ್ಡ ಸನ್ನೆ ಹೊರ್ತೀವಿ. ಏನಂತ್ರಿ? ಅವಾಗ ನನಗೆ ದೌತಿಕಾಸ್ತ್ರಿ ಯಾರು ಅವಾಗ್ರಿ ಅವಾಗಂತಿದ್ರು. ಈಗೇನಂತಾರೋ? ಏನ ಬರಬರ್ತ ಕಾಲಮಾನ ಪರಿಸ್ಥಿತಿ ಕೆಟ್ಟು ನಂದು ಒಂದಿಟ್ಟ ಸ್ಥಿತಿ ಹದಗೆಟ್ಟತಿ. ಹೌದಾ? ಮತ್ತೆ ಇವ್ರು ಕುಂತವ್ರು ಹೇಳಿದಾರಲ್ಲ, ಏನಂತಾರೋ? ಇವರೆಲ್ಲರೂ ನನಗೆ ದೂತೆ 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 ಅಂತಾರ. ಖರೆ ಖರೆ ಇವ್ರಿಬ್ರು ಕೂತಾರ ನೋಡು. ಇವ್ರೇನಂತಾರೋ? ಇವ್ರು ಮಂದಿ ಕಂಡು ಅದರನ್ನಾಕ್ ಬಂದ್ರ. ಮತ್ತ ಅದೇನಾತ? ದೂತೆ ದೂತೆ ಅನ್ನಾಕ ಬರ್ತಾರೋ, ಅವ್ರ ಬಾಯಾಗ ಎಂದೂ ದೂತೆಗಿಲ್ಲ. ಮತ್ತೇನಾಗ್ತದ? ಬರೇ ತೂತೆ. ಚೇಷ್ಟ ಮಾಡ್ಲಿಕ್ಕೆ ಹೋಗ್ಬೇಡ. ಇವದ ನೋಟ ಜಾಕೆಟ್ ಹಾಕಿದ. ಯಾವಾಗ ಬಂದೆ ತೂತೆ? ಚೇಷ್ಟ ಮಾಡಬಾರ್ದವ. ಒಟ್ಟಿನ ಮೇಲೆ ದೂತೆ ದೂತೆ ಅಂತಾರ. ಏನು ದೂತೆ ದೂತೆ ಅಂತಾರ? ಏನ್ ಮೈ ಮ್ಯಾಗ ಬರ್ತಿಲ್ಲ ಹಂಗ ಕಬರ್ ಗೇಡಿ ಕಬರ್ ಆಯ್ತು ಇಲ್ಲಿ ನಗಟ್ಟ. ಹಾಯ್ ಹಾಯ್ ಅನ್ಕೋತಾದ್ರ. ನೀನು ಯಾರು? ಗೊತ್ತಿಲ್ಲ. ಏನು ಗುರ್ತಿದ್ರೇನ್ ಶೆಟ್ಯಾಗ ಕೇಳ್ಕೊತ ಬೆನ್ ಹತ್ಲೆ? ಹೀಗಾಯ್ತು. ಹೌದು, ನಾನು ಹೇಳಿದ ಗುರ್ತಾಗ್ತದೆ. ನಾನು ಯಾರು? ಯಾರು? ದೋತೈ ಅವ ಏನಿಗೆ ಬಂದು ಬಂದು ರಾಧ ರಾಧ ಮತ್ತು ರಾಧಿಕಾ ಅಂತಾರ ನೋಡು. ಲೋಲ್ ರಾಧ. ನಿನ್ ರಾಧನ? ಅವ್ನು ನನ್ ರಾಧ. ಅವು ನನ್ ರಾಧ ಎಲ್ಲೇ? ನಮ್ಮ ಊರಾಗದಾಳಕಿ. ಅಲ್ಲೇ ಇರ್ಲಿ. ನಾ ಇಲ್ಲಿ ಬಂದಾಳ ಅಂದಿನೇನ? ಮತ್ತೆ ನೀ ರಾಧಾ ಅಂದ್ಯಲ್ಲ, ನನಗ ಆಕಿನ ನೆನಪಾತ. ನನಗೂ ಅಂತಾರಲ್ಲ, ಏನಂತಾರ? ನಿಮ್ಮಂತ ರಾಧಿಕರನ್ನ ಶೋಧ ಮಾಡುವಂತ ಶೋಧ 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 ನಾಳೆ ಬಣ್ಣದ ಗೋದ. ಚೇಷ್ಟ ಮಾಡಬೇಡ ನನ್ನ ಕೂಡ. ನೀನು ಇಲ್ಲವಾ? ಮಾಡಬಾರ್ದು. ನಿನ್ನ ಕೂಡ ಚೇಷ್ಟ ಯಾಕೆ ಮಾಡ್ಲಿ? ಮಾಡಬಾರ್ದವಾ? ಬಾಯಿ ಕಡೆ ಅಲ್ಲ. ನಿನಗ ಸಮಂಧ ಐತೆ ಇಲ್ವಾ? ಬಿಡು, ವಯ್ಯಾಟ ಐತೆ ಅದು ಇಲ್ಲ. ಮತ್ ನೀನ್ ಹಿಂದ್ ಹಿತ್ಲಲ್ಲ ಮುಂದ ಹಂಗಲ್ಲ. ಇದನ್ನ ಬೇಡ ಅನ್ನೋದು ನಾನು ನಿನಗೆ ಒಟ್ಟ ಕರನೆ ಏನಂತಾರ? ಖರೆ ನೆನತಾರ. ಏನಂತ ಕರಿತಾರ? ಗತ್ತಿ ಮತ್ತು ಹಳಗತ್ತಿ ಅಂತಾರ ನೋಡು. ನೀ ಗೀತಿ? ಯಾವಕ್ಕೆ ಗೀತಿ? ನೀ ಗೀತಿ? ಯಾವಕ್ಕೆ ಗೀತಿ? ಬರ್ರಿ ಮಾಸ್ತರ್ರಿ. ನೀರಿ ಗಿತ್ತಾರೊಳಗ ಮಾಹಿತಿ ಸಾಕಷ್ಟಂದ್ರ ಬೇಕಾದಷ್ಟು ಬೇಕಾಗಿಲ್ಲ. ಇವತ್ತೊಂದು 3-4 ನಮೂನೆ ಅಷ್ಟೇ ಹೇಳಿಬಿಡು. ಸಾಕಷ್ಟು ಅಭ್ಯಾಸನ ಅಲ್ಲೇ. ಮೊದಲಿಗೆ ಬಂದಾಕಿ ಮೊದಲಿಗಿತ್ತಿ ಹೊಸದಾಗಿ ಬಂದಾಕಿ ಚಾದ್ಗಿತ್ತಿ, ಆಮೇಲೆ ಜೂದ್ಗಿತ್ತಿ, ಆಮೇಲೆ ಹಗಡ್ಗತ್ತಿ. ಬಾಯಿಲಿ ಮುಂದಕ್ಕೆ. ಇದು ಯಾವರು? ಇದು ಯಾವ್ರು? ಪುಣ್ಯಕ್ಷೇತ್ರಕ್ಕೆ ಬಂದಿ ಬಾಳ್ರಿ. ಇಲ್ಲಿ ಏನಿದ್ರು ಚಲೋ ಅಷ್ಟ ಮಾತಾಡ್ಬೇಕಾ ಮಾಸ್ತರ? ಇಂತ ದೇವ ಸಭಾದಾಗ ಎಂದು ಸುಮಾರು ಮಾತಾಡಂಗಿಲ್ಲ. ಸುಮಾರು ಮಾತಾಡಿದಿ. ಏನಿಲ್ರಿ, ನಿನ್ನ ದಗದನ ಬೇರೆ ಆಕತ್. ಮತ್ತೆ ಹಂಗೇನಿಲ್ರಿ. ಹೇಳು. ಈಗ ನೋಡಿ, ನೀವ ಕರ್ಸಿದವ್ರು. ಹೌದು, ಹೌದಲ್ವಾ? ಕರ್ಸಿದವ್ರು ನಾವ. ನಾವೇ. ನೀವ ಕರ್ಸಿ. ಹೌದು. ನೀವಿಬ್ರು ನೀವಿಬ್ರು ಅಲ್ಲ ಎಲ್ಲಿ ಹಾತ್ ಮ್ಯಾಕ ಹೋಗಿದ್ದ ಮ್ಯಾಕ ಹೋದಿದ್ದ ನಿಂದ್ರ ಕೈ ಒರೆಸ್ಕೊತ ಕೈ ಬಾಳ್ ಮಾಡಿಸ್ಕೊಂಡ್ಯಾವ.
ಏನ್ ಮಾಡಿ ಇಟ್ಟಿದ್ ನಿಂಗ ಹಿಂಗೇನು ಬಾಯಿ ಬಡಿಯಾಕ ಹೋದ್ನಲ್ಲ ಹಿಂಗ್ ಮಾಡ್ತಿ ಕಪಾಳಿಗೆ ಬಿತ್ತು ಕೈಯಂದು ಜೋಲೊಟ್ಟು ಕೈಯಾಗ ಬಿತ್ತಿ ಹೋಲ್ ಬಿಡಮ್ಮ ಈಗೇನ್ ಹೇಳೋದ್ರಲ್ಲ ಇಂತ ಗಿತ್ತಿ ಪಕ್ಕಿ ಗಿತ್ತು ನೀ ಇಂತ ಗಿತ್ತಿ ಇಂತ ಪಕ್ಕಿ ಗಿತ್ತಿ ನಾನಲ್ವ ನಿನ್ನ ಮೋತಿ ನೋಡಿದ ಕಲೆ ತಿಳ್ಕೊಂಡ ಏನ್ ಇಲ್ಲಿಗೆ ಬಂದಲ್ಲ ಆಗ ತಿಳ್ಕೊಂಡನ ಇಂಥವ್ ನಾನು ಅಲ್ಲ ಅಲ್ಲ ಮತ್ತೆ ನೀ ಇಂಥವ್ರು ಹಾಲು ಮೊಸರು ಮಾರುವಂತ ಉಚ್ಚ ಗೌಳಗಿತ್ತಿದ್ದೇನೆ ಹುಚ್ಚ ಗೌಳ ಯಾರ ಓಚ ತಲೆ ಕೆಟ್ಟ ಹೋ ಊಚ ಅಂದ್ರೆ ಹೆಚ್ಚಿನ ಕುಲದ ಗೌಳಗಿತ್ತಿದ್ದೀನಿ ಅಂತ ಹೇಳಿದೆ ಅಂದ ಮೇಲೆ ಏನೇನ್ ತಂದಿಯಮ್ಮ ಏನು ತಂದಿ ಏನು ತಂದಿ ತಾಯಿ ಓರಿ ಯಾವ ಹೊತ್ತು ಎಲ್ಲ ಹಗಲಿ ರಾತ್ರಿ ಕೂಡ್ಸ ಅವ್ರು ಯಾರವ್ರಿ ಬರ್ರಿ ಶಿವಭಕ್ತ ಗೌಳ್ಯಾರ ಇದ್ದಾರ ಅವ್ರು ಹೌದಲ್ಲ ಹಂಗ ಮಾತಾಡಕ್ ಹೋಗ್ಬಾರ್ದು ಇಲ್ಲ ಭಕ್ತಿಯಿಂದ ಮಾತಾಡ್ಬೇಕು ಏನ್ ಹೇಳ್ರಿಲ್ಲ ಅವ್ರು ಹಗಲ ರಾತ್ರಿ ತಂದಿಲ್ಲ ಮತ್ತೆ ಏನ್ ತಂದಾರ ಮಾಸ್ತರ ಗೊತ್ತೇ ಇಲ್ಲ ಏನ್ರಿ ಅವ್ರು ಈಗ ಬೇರೆ ತರಕೈತಾರ ಏನು ಅವ್ರು ಕತ್ಲ ಮಾಡ್ಕತ್ತ ಖರಿಮಾರಿ ಮಾಡ್ಕೊಂಡು ಬಂದ ಇರ್ತಾಳ ನೋಡು ಓರಿ ನಿಮಗೆ ಗೊತ್ತಿರ್ತಿದ್ರೆ ಬೇರೆ ಅರ್ಥ ಮಾಡಬಲ್ಲ ಇದ್ರಲ್ಲಿ ಬೇರೆ ಅರ್ಥ ಏನಿದೆ ತಾಯಿ ಯಾವ ಹೊತ್ತು ಎಲ್ಲ ಅಂದ್ರೆ ಏನು ನಾನು ತಂದದ್ದು ಹಾಲು ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಸಹಿತ ತಂದನಂತ ಹೇಳಿದೆ ಅಬ್ಬಬ್ಬಾ ಗೌಳಿಗಿದ್ದ ದೊಡ್ಡ ಸಾವುಕಾರ್ ಮತ್ತೆ ಬಂದಿಪ್ಪ ನಾವು ಬೆಳತಾನೆ ಇರೋವ್ರಿ ಬೆಲ್ಲ ತಿಂದೇನ ನುಂಗದನ ಮೊದಲು ನಿನ್ನ ಮುಂದೆ ಹೇಳ್ತನು ಈಗ ಅವಳಿಗೆ ತಿದ್ದಾಳಲ್ಲ ದೊಡ್ಡ ಶ್ರೀಮಂತಳಲ್ಲೋ ಸಾವುಕಾರ್ತಿಯನ್ನ ನಡಕ್ ಪೂಜೆ ಹೋಗಾಕೈತೈತಿ ಹೊಕ್ಕತ್ತ ನಿನ್ನ ಮುಂದೆ ಹೇಳ್ತನು ಒಟ್ಟ ದೊಡ್ಡ ಸಾವುಕಾರ್ತಿ ನಿನಗೆ ಹೆಂಗ್ ಗೊತ್ತಾತು ನಾ ಸಾವುಕಾರ್ತಿ ಅಂದ್ರೆ ನೀನು ಸಾವುಕಾರ್ತಿನ ಈಗ ಮಾಸ್ತರ್ತಿ ಅಂತನ ನಾ ಟೀಚರ್ತಿ ಅನ್ನಂದ್ರ ಅಕ್ಕ ಓದ್ತಿ ನಡಿಯೋ ನಡಿ ಎಷ್ಟು ಜೋಡಿಗಿರಿ ಮಾಡ್ಕೊಂಡಿಕಿನ ಬಾಳ ನಿನ್ನ ಜೋಡ್ಗಿರಿ ಏನಿಲ್ಲ ಈಗ ಬೇರೆ ಬೇರೆ ಜೋಡಿ ಹೋಲ್ ಬಿಡಮ್ಮ ಈಗ ಸದ್ಯ ಇಷ್ಟೆಲ್ಲ ತಂದನಂದೆಲ್ಲ ನೀನು ಇವ್ನ ಎಲ್ಲಿಟ್ಟು ಬಂದಿಯ ತಲೆ ಮೇಲೆ ಯಾರ ತಲೆ ಮೇಲೆ ಎಲ್ಲಿ ನೋಡ್ತಿ ಏಯ್ ಅಲ್ಲೇ ನೋಡ್ತಿ ತಂದಕ್ಕೆ ನಾನು ನನ್ನ ತಲೆ ಮೇಲೆ ಅವರು ತಲೆ ಹೌದಲ್ಲ ಹೌದು ಮತ್ತ ಅವ್ರ ತಲೆ ಮೇಲೆ ನೋಡಿ ಹಾಗೇನಲ್ಲ ರೀ ಮಾಡ್ಲಿಕ್ಕೆ ಬಂದಕ್ಕೆ ನಾನು ನನ್ ತಲೆ ಮೇಲೆ ನೋಡು ಮಂದಿರ್ ನೋಡು ಸಾಕಟ್ ಸಭಾ ಕೂಡದ ಇನ್ನು ಬರೋದ್ರಾಗಿದ್ದ ಕೂಡದ್ರೊಳಗಿದ್ದಾರ ಅಲ್ಲ ನೀನಾರ ಒಂದು ಬಗ್ಸಿ ತಂದಿ ಈಸಾನ ಬಾಳ ನೀವು ಅಲ್ಲ ಸರಿಯಾಗಿ ನೋಡಿ ಮಾತನಾಡು ಮತ್ತೇನು ಇವ್ರ ಎಲ್ಲಾರು ಬೇಡ ವ್ಯಾಪಾರ ಮಾಡೋರು ಯಾರು ವ್ಯಾಪಾರ ಮಾಡೋರು ಕುಂತಾರ ಗಾಯಕ್ಕೆ ಹಾಕದ ನೋಡ ಹೌದಾ ಯಾವಾಗಿಂದ ಸ್ಟಾರ್ಟಿಂಗ್ ಮಾಡ್ತಾನ ಹಿಂಗ ಒಂದ್ ಕಣ್ ತಗದ್ ನೋಡಿದ್ರೆ ಆಗ ಹೋದವ್ ನೀನು ಅವ ಪಾತ್ರೆ ಆಡದಲ್ಲ ತಾಯಿ ಪಾತ್ರೆ ಹಿಡಿದ ಖರೇದರಿ ಯಾಕೆ ಒಂದತ್ರ ಬೇಕಾಗಿತ್ತು ದೊಡ್ಡದು ಹಾಗೇನಲ್ಲ ಮೇಲಿನ ಪಾತ್ರೆಯಲ್ಲಿ ಏನು ಆಕಳ ಹಾಲವ ಆಕಳ ಹಾಲು ಕೆಳಗಿನ ಪಾತ್ರೆಯಲ್ಲಿ ಹೆಮ್ಮೆ ಹಾಲವ ಎದ್ರು ಹೆಮ್ಮೆ ನಾಲಿಗೆ ತೆಲುಗುಂಬು ನಂದು ನಿಂದ ಇಲ್ಲ ನಿಂದಿರ್ಬೇಕು ನೋಡು ಎಮ್ಮೆ ಅಂದ್ರೆ ಯಾರು ತಗೋತಾರ 4 ಮಂದಿ ಊಟ ಮಾಡ್ತಾರ ಹೌದು ಅದೆಲ್ಲ ಬಿಟ್ಟು ಎಮ್ಮೆ ಅಂದ್ರೇನಾ ಹೆಮ್ಮ ಅಂದ್ರೆ ಗೊತ್ತಿಲ್ಲ ಇಲ್ವೇ ಐದ್ ತಿಳಿದ ಇಲ್ಲಕ್ಕಿಗೆ ಗುರ್ತಿಲ್ಲ ಹೆಮ್ಮ ಅಂದರೆ ಸೊಕ್ಕು ಅದನ್ನೇ ಯಾಕೆ ತಂದಿಯ ನಾಯಿನವ್ರು ಹೇಳ್ಕೊಂಡ ಏನ್ ಮಾತಾಡ್ತೀನಿ ನೀನು ಬಾರವ ಇಲ್ಲಿ ಅವ ನೋಡೋದು ಹೋತಾಯಿ ನೋಡಮ್ಮ ಆ ನಾಯಿ ನರಿ ಹೇಳ್ಕೊಂಡು ಹೋಗುವಂತ ಸೊಕ್ಕು ನಾನು ತಂದಿಲ್ಲ ಸೊಕ್ಕು ಈ ಸೊಕ್ಕನ್ನು ಮರ್ದನ ಮಾಡಿ ಈ ಎಲ್ಲ ಭಕ್ತರ ಮೇಲೆ ಭಕ್ತಿ ಕಳವನ್ನು ಇಟ್ಟುಕೊಂಡು ವ್ಯಾಪಾರ ಮಾಡ್ಲಿಕ್ಕೆ ಬರ್ಬೇಕಾದ್ರೆ ಭಕ್ತಿಯಿಂದ ವ್ಯಾಪಾರ ಮಾಡ್ಲಿಕ್ಕೆ ಬಂದಿದ್ದೇನೆ ತಾಯಿ ಸೊಕ್ಕಿನಿಂದ ಬಂದಿಲ್ಲ ತಾಯಿ ಇಲ್ಲವಾ ಈ ಗ್ರಾಮಕ್ಕೆ ಈ ಅಜ್ಜನ ಮಟ್ಟಕ್ಕೆ ಬರಬೇಕಾದ್ರೆ ನೀನ್ ಸೊಕ್ಕಿನಿಂದ ಬಂದಿಲ್ಲ ತಾಯಿ ಎಲ್ಲಾ ಜನರ ಮೇಲೆ ಪ್ರೀತಿ ನಂಬಿಕೆ ಆ ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡು ಹಾಲು ಮೊಸರು ವ್ಯಾಪಾರ ಮಾಡ್ಲಿಕ್ಕೆ ಬಂದಿ ಅಂದ ಬಳಕ ನೀ ತಂಬಿಗೆ ತಳಗಿಳಿಸು ನಂತರ ನನ್ನ ಕೇಳ ಹೋರಿ ನಾನು ಇಳಿಸ್ತಾರೆ ಖರೆ ಕರೆ ಸುಳ್ಳ ಬ್ಯಾಡ್ರಿ ಇಳಿಸೋದು ಇವತ್ತ ಅದನವ ಸ್ವಲ್ಪ ಮದ್ದತ್ತಾರೇನೋ ನಂದ ಮುಂದಿನ ತಿಂಗಳು 36ನೇ ತಾರೀಕು ಬಾಗಲಕೋಟೆ ಕೋರ್ಟ್ನಾಗ ಐತಿ ಯಾರಿಗ್ ಬೇಕಾಗ್ಯದ ಅದು ನೀನ್ ಅಂದ್ಯಲ್ಲ ನಾನು ಕೇಳಿದ್ರೆ ಮುದ್ದತ್ತಲ್ಲವ ಮದ್ದತ್ ಅಂದ್ರೆ ಸ್ವಲ್ಪ ಆಸರಾದ ಏನು ಒಂದೇ ಯಾರ ನೀನು ಯಾರಿಗೆ ನನಗ ಯಾವಾಗ ಈಗ ಏನು ನಾನು ನೀನು ನಿನಗ ನನಗ ಈಗ ಏನ ಅಳ್ಳಿಕ ಶುರು ಮಾಡಿದೆಯಲ್ಲ ಏನ್ ಅಳ ಮಾಡಿದ ಗಂಟು ಬಿದ್ದಾಗ ಅಲ್ಲ ಮತ್ ನಿಂದೆ ಅಂತ ತೆಗ್ದಿದು ಏನು 4 ಗುಮ್ಮತಿ ಮತ್ 10 ಗುಮ್ಮತಿ ಮತ್ ನಿನ್ ಜೋಡಿ ಹೆಂಗಾರ ಮಾತಾಡ್ಲಿ ಹತ್ನ ಚಂದಂಗ ಮಾತಾಡ್ಬೇಕು ಚಂದಂಗ ಮತ್ತ ಹೆಂಗ ನಕ್ಕೊತ್ತಾದ್ರ ಗುಮ್ಮಿದಿ ಮತ್ ಹತ್ಕೊತ್ತಾದ್ರ ಅದಕ್ಕೂ ಬಡುತ್ತಿ ಹಾಗೇನಲ್ಲ ಒಟ್ಟ ಈಗ ಸದ್ಯ ಒಟ್ಟ ಬಾಂಡೆ ಹಿಡಿದು ಬಿಡುವ ಬಾಂಡೆ ಹಿಡಿಬೇಕಾ ಹಿಡಿ ಏನ್ ಅಂತಾರ ಮಾಸ್ತರ್ ಇವ್ರಾರ ಯಾರು ಅಲ್ಲ ಇಳಿಸ್ ಅಂತಾಳು ಈಗ ನೀ ಅದೇ ಇಳಿಸ ಅಂದ್ಲ ಹೌದು ಈಗ ನೀ ಏನ್ ಬಿಡು ಬಿಟ್ಟು ಓಡ್ ಹಾಜ್ ಅಂತ ತಿಳ್ಕೊ ಗಟ್ಟು ಗಂಡಸ ನೀನ ಈಗ
ಇಲ್ಲ ನಾನು ಬಿಟ್ಟು ಓಡ ನಮ್ಮ ದೇವ್ ಸಭಾ ಇದಾರಲ್ಲ ಹೆಣ್ಣು ಮಕ್ಕಳು ಮರ್ಗ ಯಾರು ನೋಡು ನೋಡುದಲ್ರಿ ಯಾವ್ರಿಂದ ಬಂದಾಳು ಈಕೆ ಇಲ್ಲೇ ನೇಸರಿಗಿಂದ ಬಂದಾವ ನೇಸರಿಗಿಂದ ಎಲ್ಲಿಗೆ ಇಲ್ಲಿ ಈ ಸ್ಥಾನಕ್ಕೆ ಬಂದಾರ ಅದ್ರ ಒಳಗಾಗಿ ನಡು ದಾರ್ಯಾಗ ವದನ ಹೆಂಗ್ ಮಾಡ್ತಿದ್ಲು ನಿನ್ ತಲೆ ತೋರ್ಸ್ಕೊಂಡು ಬಾ ನಾಳೆ ಧಾರವಾಡಕ್ಕೆ ಹೋಗಿ ಹುಚ್ಚಿ ದಿನ ಒಂದೊಂದು ಊರಿಗೆ ವ್ಯಾಪಾರ ಮಾಡೋರಿಗೆ ನಡು ದಾರ್ಯಾಗ ವಾಜ್ಯ ಆದ್ರೆ ಹೆಂಗ್ ಮಾಡ್ತಾಳ ಅಷ್ಟು ಗೊತ್ತಿಳುದಿಲ್ಲ ನಂದ ಹೋತೇನಿದ್ರಾಗ ಹುಚ್ಚದೀನಿ ಅಕಸ್ಮಾತ್ ನಡು ದಾರ್ಯಾಗ ವಾಜ್ಯ ಆದ್ರ ನನ್ನ ನಿನ್ನಂಗ್ ಹುಚ್ಚಿಲ್ಲಕಿ ಮೇನ್ ರೋಡ್ ಬಿಡ್ತಾಳ ಕಾಲಾದಿ ಹಿಡುತ್ತಾಳ ಕಾಲಾದಿ ಹಿಡಿದು ಹೊಲದಾಗ ಒಡ್ಡಿರ್ತಾವಲ್ಲ ದೊಡ್ಡ ಒಡ್ಡ ನೋಡಿ ಒಡ್ಡಿಗೆ ಹೋಗಿ ಮಣಕೊಂದ ನೀನು ಬಾಳೆ ಹಿಂಗಾಗೈತಿ ಮೊಣಕಾಲು ಹಿಡಿದು ಇದು ಹಿಡಿದು ಅಲ್ಲಾಡಿ ಯಾಕೆ ನಗತಿಯಲ್ಲ ಈಗ ಹೊಡಿತು ಯಾಕೆ ಸಿಟಿ ಬರ್ತೀನಿ ನೀನು ಅಬ್ಬಾ ಜಾತಸ್ಯ ಮರಣಂ ದ್ರೋಮ್ ಅಂದರೆ ತೆಳಗಿಡದನ್ನ ಮಾತಾಟ ಉಳಿಸಿ ಸ್ಥಿರವಾಗಿರುವಂತ ಯಾರು ತಂದಿಲ್ಲ ಯಾಕೆ ಈ ಜಗತ್ತಿನ ಮೇಲೆ ಯಾರು ತಂದೆ ಇಲ್ಲ ಎಂದ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಒಂದಿಲ್ಲ ಒಂದಿನ ಒಡೆದು ಹೋಗು ಮಣ್ಣಿನ ತಗಳಿವೇನು ಕಣ್ಣಿಗೆ ಕಾಣಿಸ್ತಾವಲ್ಲ ಇವೆಲ್ಲ ಹೋಗ್ಲಿ ಬಿಡ್ರಿ ಹ್ಞೂನ್ರಿ ಮತ್ ನಿಮ್ದು ನನ್ನ ಮೊದಲ ಬಾಯ್ ಬಿಟ್ಟದ್ರಿ ಏನು ಮಂದಿ ತಳ ಮಳ ಕೆಳ್ಯಾಕ ಬಂದಿಯೋ ನಿನ್ನ ಹಾಲು ಮೊಸರು ವ್ಯಾಪಾರ ಮಾಡ್ಕೊಂಡು ನಿಮ್ಮೂರಿಗೆ ಹೋಗಾಕ್ ಬಂದಿಯೋ ದೋತೈ ಇದ ಚೇಷ್ಟ ಆಸ್ತಿಯೋ ಹೌದು ಏನ್ ನನ್ನ ಹಾಲು ಮೊಸರು ವ್ಯಾಪಾರ ಮಾಡಿಸ್ಕೊಡ್ತೀನಿ ಅಮ್ಮ ಹೈನು ಬಂದೆ ಎಂತದ್ದು ನಾನು ತನ್ನಂತ ಮತ್ತು ಯಾತರದು ಇಲ್ಲಿಗೆ ತರಬೇಕಾದ್ರೆ ಕೊಡಬೇಕಾದ್ರೆ ಕೊಡ್ತಾ ಇದ್ದೇನೆ ಎಷ್ಟು ಹೇಳು ಶುರುನ ಈಗ ವ್ಯಾಪಾರ ಆಗಲಿ ಹೇಳ್ತಾ ಇದ್ದೇನೆ ಕೆಂದವಿಣ ಹಾಲು ಮೊಸರ ಎಂದು ಕಡಿದ ಬೆನ್ನೆ ನೋವ ಹಾಲು ಮೊಸರ ಎಂದು ಕಡದ ಬೆನ್ನೆ ನೋವ ಎಂದು ಕಡಿದ ಬೆನ್ನೆ ನೋವ ಕಡದ ಬೆನ್ನೆ ನೋವ ಎಂದು ಕಡಿದ ಬೆನ್ನೆ ನೋವ ಎಂದು ಕಡದ ಬೆನ್ನೆ ನೋವ ಕೊಡ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ಮಣಿಯಾರೆಲ್ಲ ಕೊಳಿರೇನ ಹಾಲು ಮೊಸರು ದೋತೈ ಕೆಂದ ಅಷ್ಟ ಮಾಡ ಕಂದ ಹಾವ ಕರಿ ಚೋಳ ಮಂದ್ಯಾಗ ಬಿಟ್ಟು ಕೂಗೋಡಿಸಿ ಇವ್ರನ್ನ ಮನೆ ಕಡೆ ಕಳಿಸಿ ಬಿಡಿ ಇನ್ನು ಹಾಗೇನಲ್ಲಮ್ಮ ಕೆಂಪ ಆಕಳ ಹಾಲು ತಂದಂತ ಹೇಳಿ ಆಕಳಿಗೆ ಆವ್ ಇವ ನೀವು ಎದಕ್ಕರ ಏನಾರ ಅನ್ನೋಲಕ್ಕ ಕರೆ ಹಾಲಂತೂ ಇದ್ದಂಗ ಆಯ್ತು
ಇನ್ನ ಅದ್ರಾಗ ಗಟ್ಟಿನ ಪದಾರ್ಥ. ಗಟ್ಟಿ ಅಂದ್ರೆ ಏನು ಅಂದ್ರೆ ಬೆರಸಂದು. ಬೆರ್ಸಂದ್ರ ಮೊಸರ. ಮೊಸರ ದೋತಾಯಿ ಮೊಸರು ಅಂತ ನೋಡಬೇಡಿ. ತಂದೆ ಇಲ್ಲ ತಂದಿನವ ಅಷ್ಟು ಚಲೋದಂತ ಚಲೋ ಐತಂದ ಮೇಲೆ ನೋಡಬೇಡ ಅಂತ ಹೇಳಿ. ಇರ್ಲಿಮ್ಮ ಹಾಲ ಮೊಸರ ಇದ್ದ ಮೇಲೆ ಇನ್ನ ಶ್ರೀಮಂತ ಊಟ ಮಾಡುವಂತ ಪದಾರ್ಥ ಅದೇನು ಬೇರೆನೇ. ಬಾಯ್ ಐತೇನೆ ಬೊಂಬಾಯಿ ಐತದ ನೋಡದನ. ಬೊಂಬಾಯಿ ಶುದ್ಧವಾಗಿ ಬೆಣ್ಣಿ ಬಡ್ಡ್ಯಾಕ ಕೊಡು ಬಾಯ್ಲೆ. ನಿನಗ ತಿಳಿದ್ರ ಮಾತಾಡ. ಹೌದು ಮತ್ತ ತಿಳಿಲಿಕ್ಕಂದ್ರ ಸುಮ್ಮಿರ. ಒತ್ತು ಕೊಡ್ಲಿಲ್ಲ ಅಂದ್ರೆ ಎಲ್ಲಿ ಎದಕ್ ಒತ್ತು ಕೊಡ್ಬೇಕು? ಬೆಣ್ಣಿ ನೀಕ ನಾದೊತ್ತು ಕೊಟ್ರ ಶುದ್ಧವಾಗಿ ಬೆಣ್ಣೆ ಹಾಕತ್. ಅವಸರದಾಗ ಕೊಡುದು ಮಾಡ್ತೀವಿ ಅಂದ್ರ ನಡಿ ಚೌಡ್ಕಿ ಗುಣಿ ಅಂತಕ್ಕೆ ಯವಾ ಹೋಗ್ಲಿ ಬಿಡು. ಹಾಲ ಮೊಸರ ಬೆಣ್ಣಿ ಇವೆಲ್ಲ ಇದ್ದಂಗಾಯ್ತು. ಇವನ್ನೆಲ್ಲ ಯಾರು ಊಟ ಮಾಡ್ತಾರ ತಾಯಿ? ಶ್ರೀಮಂತರು. ಹೌದು, ಅವರಲ್ಲಿ ಸಾಕಷ್ಟು ಹಣ ಇರ್ತದ. ಅವ್ರು ತೆಗೆದುಕೊಳ್ತಾರ, ಊಟ ಮಾಡ್ತಾರ. ಈ ಸಭೆಯಲ್ಲಿ ಎಲ್ಲರೂ ಶ್ರೀಮಂತರು ಇದ್ದಾರೆ. ಎಲ್ಲರೂ ಶ್ರೀಮಂತರು ಇಲ್ಲ, ಬಡವರು ಇದ್ದಾರೆ, ಮಧ್ಯಮರಾದ್ರೂ ಇದ್ದಾರೆ. ಎಲ್ಲರಿಗೂ ತಗೊಳಕ್ ಅನುಕೂಲ ಆಗಿರ್ಬೇಕು, ಅನುಕೂಲ ಆಗ್ಬೇಕು, ರೊಕ್ಕ ತುಸು ಹೋಗಿರ್ಬೇಕು, ಮಾಲ ದುಡ್ಡಿಗೆ ತಾಕಿ ಬಂದಿರ್ಬೇಕು. ಏನು ರೊಕ್ಕ ಸ್ವಲ್ಪ ಮಾಲ ಬಾಳ ಬರ್ಬೇಕು, ದುಡ್ಡಿಗೆ ತಾಕಿ ಅದೇನ್ರಿ ಅದು ಚಿಪ್ಪಾಡಿ ಚಿಪ್ಪಾಡಿ ಅವ ಚಿಪ್ಪಾಡಿ ಅಲ್ಲ ತಾಯಿ, ಅಲ್ಲ ಮೆಜ್ಜಿಗೆ ಮಜ್ಜಿಗೆ ಅವ ಮಜ್ಜಿಗೆ ಅವ ಮಜ್ಜಿಗೆ ಅವ ಅವ್ವ ಮೊಸರ ಬೆಣ್ಣೆ ತುಪ್ಪ ಹಾಲ ಇನ್ನೊಮ್ಮೆ ನನ್ನ ಕೈಯಾಗ ಬಂದು ಸಿಗವ್ವ, ಒಳಗೆ ಹೋಗವ್ವ, ಪಾಡಾತು. ಅಲ್ಲ ಹೋಲಿ ಬಿಡಮ್ಮ. ಎಷ್ಟಾರು ಜೋಡಿಗಿರಿ ಮಾಡ್ಕೊಂಡು ಎತ್ತನ ಆಯ್ಕೆ ವಾ ರಗಡ್ ಜೋಡಿಗಿರಿ ಮಾಡೀನಿ. ಹೌದ್ ಹೌದು, ಖರೇ ಒಂದೊಂದು ತಳ ಕರ್ಕೊಂಡು ಇರ್ಲಿ. ಸದ್ಯ ಇವತ್ತಿನ ದಿನ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳೇನೇನು ಏನ್ ಹಾಕಿ ಒಗ್ಗರಣೆ ಕೊಟ್ರಿ ಎಷ್ಟು ಹೇಳು, ವ್ಯಾಪಾರ ಮಾಡಿಸ್ತೀನಿ ಕಳಿಸ್ಬಿಡ್ತೀನಿ. ಇಲ್ಲಿಗೆ ತರಬೇಕಾದ್ರೆ ಹೇಳಮ್ಮ ಗೊತ್ತಾಗ್ತದೆ. ಮಜ್ಜಿಗೆ ಅಲ್ಲಿ ಹಿಂಗು ಅಷ್ಟ ಮಾಡ್ತಾನ
ಮಜ್ಜಿಗೆ ಆಗಿ ಹಿಂಗೆ ಮೊಸರಿನಾಗದ್ದ ಮಂದಿ ತುಂಬ ಓಡಾಡಿ ಬರ್ತಾನ ಬಾ ಒಂದ್ ಜಪಾಟಿ. ಹಾಗೇನಲ್ಲ, ಹಾ ಮಜ್ಜಿಗೆ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳ ಹೆಸರ ಇಂಗು. ಹಾ ಯಾಲಕ್ಕಿ. ಯಾರಕ್ಕಿ? ಯಾವಕ್ಕಿ? ನೀನು ಯಾರಕ್ಕಿ ಅತ್ತಿಯಲ್ಲ? ಯಾರಕ್ಕಿ ಅಲ್ಲವ? ಯಾಲಕ್ಕಿ. ಹಾಲಕ್ಕಿ? ಏ ಹಾಲಕ್ಕಿ ಮಾರಕಿನ ಯಾಲಕ್ಕಿ. ಯಾಲಕ್ಕಿ ಶುಂಠಿ. ಅಕ್ಕಿ ಬೇಕಾನ? ಯಾರು? ಆಕಿ 3 ಸಂಜೆ ಇಲ್ಲ ಬಂದಾಳ. ಸರಿ ಕಳಿ. ಯಾವಕ್ಕಿ ಅಕ್ಕಿ? ಮುದುಕಿ ಬೇಗ ಕೊಳಕ್ ಕಣ್ಣಿಂದು ಇಲ್ಲ. ಆಕಿ ಬಾಲ್ದ ಕೊಲ್ಲ ಹೆಂಗ್ ಕುಂಟಿ ತೋರ್ಸಾಳ ನನಗೆ. ಕುಂಟಿ ಅಲ್ಲ, ಶುಂಠಿ. ಶುಂಠಿ, ಮೆಣಸು, ಮೆಣಸು, ಜೀರಿಗೆ. ಕಾಜರಿಗೆ, ಕಟಕರೋಣಿ, ಬಿದ್ದಿಗಡಿ, ಅದ್ಗಡಿ, ತಬಲಾ, ಪೆಟ್ಟಿ, ಗಿಮ್ಮ, ಇವೆಲ್ಲ ಮತ್ತೆ ನಿನ್ನ ಎಲ್ಲ ಇದಕ್ಕೆ ನೋಡ್ರಿ. ಹೋರಿ ಇವತ್ತನ್ನೆಲ್ಲ ಕೂಡಿಸಿ ಮಜ್ಜಿಗೆ ಒಗ್ಗರಣೆ ಕೊಟ್ಟರೆ ಕೊಟ್ಟದ್ದಾದ್ರಿ ಹೊಟ್ಟೆ ಹೊಳ್ತಂದ್ರ ಬಹಳ ತಂಪಾಗ್ತಾವ. ನಿಮ್ಮ ನಮ್ಮ ಹಂಗಲ್ಲ. ಏನ್ ಮಾಡ್ತಾವ? ತಗೊಂಬಟ ಬಲೆ ತಂಪ, ಬಹಳ ತಂಪ. ತಗೊಂಡ್ 1-2 ತಾಸ ಆತ ತಿಳಿನಿ. ಏನ ಬ್ಯಾಡ, ಇದು ಬಬಲಾದಿಗೆ ಆಗ್ಲಿ. ಅಲ್ಲೇ ಬಬಲಾದಿ ಅಜ್ಜನ ಮಠಕ್ಕೆ ಮಜ್ಜಿಗೆ ನಿನ್ನ ಮಜ್ಜಿಗೆ ವ್ಯಾಪಾರ ಆಗೋದೇ ಇಲ್ಲ. ಬೇಕಾಗಿಲ್ಲ ಕರೆ ಅವ. ಇವತ್ತಿನ ದಿನ ಏನು ಈಗ ಸದ್ದೆ ಎಲ್ಲಿ ಹೋದ್ರ ಅವರು? ಯಾರು? ಹಿರಿಯರು ಕೇಳಿದಲ್ರಿ, ನೀವು ಕೇಳಂದ್ರೆ ಕೇಳ್ತಾನ. ಮತ್ತ ತಗೋ ಏನದು ಅವ್ರ ಕೇಳುದು? ಏನದು? ಅವ್ರು ಬಂದ್ ಕುಲ ಹೇಳ್ಯಾರ ಏನಂತ? ಅವರು ಅದಾರಲ್ಲ ಅವ್ರ ಏನಂದ್ರು? ಇಲ್ಲಿ ಕೇಳತ್ತಾರ. ಏನ್ ಮಾತಾಡ್ತಿ? ಬುದ್ಧಿಗೇಡಿ ಬೂದಿದ ಇಲ್ಲಿ ನಿನಗಟ. ಏನ್ ಕೇಳಂದಾರು? ಈಗ ಗೌಳಗಿತ್ತಿ ಬರ್ತಾಳ. ವರ್ಷಕ್ಕೊಮ್ಮೆ ಅಥವಾ 2 ಸಲ ಬರ್ತಾಳ. ಆಗೊಮ್ಮೆ ಬಂದ್ ಮಾಡ್ಕೊಂಡು ಏನದು ವ್ಯಾಪಾರ ಬಾಯಿಂದ ಬರ್ಲಿ ಮೊದಲನ. ಯಾವಾಗ? ಅಕಸ್ಮಾತ್ ನಮ್ಮ ಊರೊಳಗ ಜಾತ್ರೆ ಇತ್ತಂದ್ರ ಬೇಡ ಉಡಿ ಓಕಳಿ ಇತ್ತಂದ್ರ ಅವಾಗ ವಿಳ್ಳೆ ಕೊಟ್ಟು ಕರ್ಸಿದ್ವಿ ಅಂದ್ರ ಬೇಡ ಫೋನ್ ಮುಖಾಂತರ ಹೇಳಿದ್ವಿ ಅಂದ್ರ ಆಗು ಬಂದ್ ಮಾಡ್ಕೊಂಡು ವ್ಯಾಪಾರ ಈಗ ಕೋನ ಗುರ್ತಾ ಕೇಳಿ ಇಟ್ಕೋದೋತೆ. ನಾವೊಂದ್ 5-6 ಮಂದಿ ಇದೀವಿ ಬಂದ್ ವ್ಯಾಪಾರ. ನನ್ನವ ಹೋಗ್ಲಿ ಬಿಡು. ಹೋರಿ ದೋತೈ ಕೋಣ ಆಗುತ್ತಾ ಇರ್ದಾಯ್ತ್ರಿ, ವ್ಯಾಪಾರ ಆಗೋದಿಲ್ಲ. ಏನೋ ಏನ್ ತಗದಾನೆ ಇಲ್ಲ, ಸುಮ್ ಹೊತ್ಕೊಂಡ್ ಹೋಗ್ಬಿಡುದು ಹಿಂಗಂತ. ಅಯ್ಯೋ ಅಲ್ಲೇ ತಗದ ಅಲ್ಲ, ನಾನಾರ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು. ಹೌದು, ಮತ್ತ ಕೂಣ ಗುರ್ತ ಹೇಳ್ತಿ. ಯಾರು ಕೂಣ ಅಂತ ಹೇಳ್ಬೇಕು ನಾನು? ಯಾರ್ದು ಕೂಣಿಲ್ಲವ ನಿನಗ ಅದಕ್ಕೆ ಹೇಳಿನ್ಯ. ಏನಂತ? 3 ಸಂಜೆ ಲಗುನ ಬಂದಿವಿ ಅಂದ್ರ ರಗಡ್ ಮಂದಿದ್ರ. ಏನಂತ? ಮೋತಿ ನೋಡಿದ ಕುಲತ್ತು ವಿಚಾರ ಮಾಡ್ಬೇಕದನ್ನ. ಏನ್ ಮಾಡ್ತೀವಿ ವಿಚಾರ? ಇಲ್ಲಿ ಯಾರು ಒಬ್ಬರು ಇದ್ರೆ ಕೂಣ ಯಾರು ಇಲ್ಲ. ಒಬ್ರು ಕೂಣ ಒಬ್ಬರದಾರ ಪರಿಚಯ ಬೇಕಾದಲ್ಲ. ಹೌದು, ಹಾಗಾದ್ರೆ ದೋತೈ ಈ ಸ್ಥಾನದಲ್ಲಿ ಈ ಊರಲ್ಲಿ ಒಬ್ರು ಪರಿಚಯ ನನಗದ. ಇದ್ರೆ ಸಾಕಲ್ಲ. ಯಾಕ? ಆಗೋ ಮಠ ಮಾಡಿಸ್ತಾನ. ಏನದು ವ್ಯಾಪಾರ? ಬೇಷ್ ಮಾಡ್ತಿ. ಅಟದಾಗದ ಹೋಗಲ್ ಬಿಡವಾ. ಹಾಗೆ ಹೇಳಿದ್ರೆ ನಡೀತದೇನು? ಆನೆ ಮಾಡಿ ಹೇಳ್ಬೇಕು. ಹಾನಿ ಮಾಡ್ಬೇಕು. ಹೌದು, ಎಂತವರು? ಬಲ್ಲವರು, ಜ್ಞಾನಿಗಳು, ದೇವರ ಹಾನಿ ಮಾಡ್ಬೇಕು. ಹೇಳ್ತಾವ್ರಿ ವ್ಯಾಪಾರ ಖಾತ್ರಿ ಆಗ್ತದೆ. ತಡನ ಮಾಡೋದಿಲ್ಲ. ವ್ಯಾಪಾರ ಮಾಡಿಸ್ತಿಲ್ಲ. ಅಯ್ಯೋ ತಡ ಮಾಡಿದ್ರೆ ಹೇಳಿ. ಹಾನಿ ಮಾಡಿ ಹೇಳ್ತಾ ಇದ್ದೀನಿ. ಕಡೆಗೆ ಬಾರುವೆ ನಾನು ಬಡಿವಾರ ಹೇಳುವಲ್ಲ. ನಾನು ಬಡಿವಾರ ಹೇಳುವಲ್ಲ. ಕಡೆಗೆ ಬಾರುವೆ ನಾನು ಬಡಿವಾರ ಹೇಳುವಲ್ಲ. ನಾನು ಬಡಿವಾರ ಹೇಳುವಲ್ಲ. ಬಡಿವಾರ ಹೇಳುವಲ್ಲ. ಬಡಿವಾರ ಹೇಳುವಲ್ಲ. ಬಡಿವಾರ ಹೇಳವಲ್ಲ. ಬಡಿವಾರ ಹೇಳುವಲ್ಲ. ಒಡೆಯ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು. ಕೋಣ ಗುರ್ತ ಹೇಳ್ಬೇಕು.
ಹೊತ್ತು ಈ ಸ್ಥಾನಕ್ಕೆ ಬಂದು ನನ್ನ ಹಾಲು ಮೊಸರು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಹೌದು. ಯಾವ ಒಡೆಯ ಕುಲುಗುಡ ಬಲಭೀಮೇಶನ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ಹೌದು. ಕರೆಸಿದಾಗ ಬರ್ತಾನ. ಅವ ನೋಡು ತಾಯಿ, ನಾನು ಆನೆ ಮಾಡ್ತಾರ ಅಂದ್ರ ಮಾನವರು ಆನೆ ಮಾಡ್ತಾರ ನಾನು ತಿಳ್ಕೊಂಡಿದ್ದೆ. ಹೌದಾ? ಒಡೆಯ ಕುಲುಗುಡ ಬಲಭೀಮನ ಸಾಕ್ಷಿ ಮಾಡಿ ಹೇಳ್ತಿ ಅಂದ ಬಳಕ ಖಾತ್ರಿ ಆಗಿದೆ ಇಲ್ಲೋ? ಗಿರಕಿ ಕರ್ತಾಳ ಮತ್ತ ನಿನಗೊಂದ್ ಮಾತು ಹೇಳ್ತೀನಿ ಇವತ್ತ. ತಡ ಮಾಡ್ಬೇಡ, ಕರ್ದ ಬಿಡ. ಓ ನಾನು ಅದಕ್ಕಂತನ. ಮತ್ತೇನು? ಯಾಕ ವೇಳೆ ಇಲ್ಲ. ಹೌದು. ಗಿರಕಿ ಕರ್ತನ ಮತ್ತೇನಾಯ್ತು? ಸಂಕ್ಷಿಪ್ನಾಗ ವ್ಯಾಪಾರ ಆಗ್ಬೇಕ. ಅಷ್ಟ ಮಾಡೋಣ. ಹೌದಿಲ್ಲ? ಅಷ್ಟ ಮಾಡೋಣ. ಮತ್ತ ಈ ಗಿರಾಕಿ ಅಲ್ಲಿ ಇಲ್ಲಿ ಬ್ಯಾಡಿವು. ಮತ್ತೇನು? ಹೊರಗಿನ ಗಿರಕಿ ಬರೀ ದಾನ್ಲಿ ಮಾಡ್ತಾವ, ಗದ್ಲ ಹಿಡಿಸ್ತಾರ. ನೋಡಿದಿಲ್ಲ ಅಲ್ಲಿ ಕುಂತಾ ಕೋಲ್ಯಾಗ ಒಂದ ಯಾಡ ಏನು ಮಾತಾಡೋದು ಬ್ಯಾಡದನ. ನಂದ ಒಂದು ಕಾಯಂ ಗಿರಕಿ ಐತಿ. ನಿಂದ ಎದ್ರದು? ಅದು ಹಿಂಗ ಗಿಡಕ್ಸಿ ಕರಿಬ್ಯಾಗ ಹಿಂಗ ತಿರುಗತ್ತ ಬಾವ. ಹೌದಾ? ಬರೇ ಹಾಲು ಮೊಸರು ಅಂತ ಪ್ರೀತಿ ಇರ್ಬೇಕಾಕಿ ಹಾಲು ಮೊಸರ ಮೇಲೆ. ತಿಂತತೋ ಏನ ಉಗುಳತೋ ಯಾರಿಗೂ ನೋಡೋಣ. ಕರಿ ಕರುತ್ತನ ಮಾಡಿದ್ರ ಸಾಕು. ಗಿರಾಕಿ ಏ ನಮ್ಮ ಕಾಯಮಿಗೆ